ರಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಿದ್ದು ಕ್ಯಾಬಿನೆಟ್ನ 12 ನಾಯಕರಿಗೆ ಕೊಕ್ಕನ ಕೊಡಲಾಗಿದೆ. ಎಚ್.ಸಿ. ಮಹದೇವಪ್ಪ ಅವರನ್ನ ಕೈಬಿಟ್ಟಿದ್ದಾರೆ. ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರನ್ನು ಕೂಡ ವರಿಷ್ಠರು ಕೈಬಿಟ್ಟಿದ್ದಾರೆ. ದಿನೇಶ್ ಗುಂಡೂರಾವ್ ಅವರಿಗೂ ಕೂಡ ಬಿಗ್ ಶಾಕ್. ಕೆ ವೆಂಕಟೇಶ್ ಅವರಿಗೂ ಕೂಡ ಕೈತಪ್ಪಿದೆ ಸಚಿವ ಸ್ಥಾನ. ಸಿದ್ದು ಕ್ಯಾಬಿನೆಟ್ನ 12 ಹಿರಿಯ ನಾಯಕರಿಗೆ ಕೋಕನ್ನ ಕೊಟ್ಟಿರುವಂತಹದ್ದು, ಬಿಗ್ ಶಾಕ್ ಅನ್ನ ಕೊಟ್ಟಿರುವಂತಹದ್ದು ವರಿಷ್ಠರು. ರಾಹುಲ್ ಗಾಂಧಿ ಅವರು ಸ್ಪಷ್ಟವಾಗಿ ಹೇಳಿದ್ರು, ಈ ಬಾರಿ ಹೊಸ ಮುಖಗಳಿಗೆ ಹೆಚ್ಚಿನ ಅವಕಾಶ, ಫ್ರೆಶ್ ಕ್ಯಾಂಡಿಡೇಟ್ಗಳನ್ನು ನಾವು ಸಚಿವರನ್ನಾಗಿ ಮಾಡ್ತೀವಿ ಅಂತ ಹೇಳಿದ ರೀತಿಯಲ್ಲಿಯೇ ಸಿದ್ದು ಕ್ಯಾಬಿನೆಟ್ನ 12 ಹಿರಿಯ ನಾಯಕರಿಗೆ ಬಿಗ್ ಶಾಕ್ ಅನ್ನು ವರಿಷ್ಠರು ಕೊಟ್ಟಿದ್ದಾರೆ. ಈ ಬಾರಿಯ ಕ್ಯಾಬಿನೆಟ್ನಲ್ಲಿ ಹೊಸ ಮುಖಗಳಿಗೆ ಹೆಚ್ಚಿನ ಮಣೆ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಅಳೆದು ತೂಗಿ ಮುಂದಿನ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಪ್ರಾಂತೀಯವಾರು, ಜಾತಿಯವಾರು ಎಲ್ಲವನ್ನೂ ಕೂಡ ಕನ್ಸಿಡರ್ ಮಾಡಿ 20 ಸಚಿವ ಸ್ಥಾನವನ್ನು ಭರ್ತಿ ಮಾಡಿದ್ದಾರೆ. ರಿಜ್ವಾನ್ ಹರ್ಷದ್ ಮುಸ್ಲಿಂ ಸಮುದಾಯ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು, ಡಾಕ್ಟರ್ ಅಜಯ್ ಸಿಂಗ್ ಒಬಿಸಿ ಜೇವರ್ಗಿ ವಿಧಾನಸಭಾ ಕ್ಷೇತ್ರ ಫಸ್ಟ್ ಟೈಮ್ ಮಿನಿಸ್ಟರ್ ಆಗ್ತಾ ಇರುವಂಥದ್ದು, ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಸಂತೋಷ್ ಲಾಡ್ ಮರಾಠ ಸಮುದಾಯ ಕಲಘಟಕಿ ವಿಧಾನಸಭಾ ಕ್ಷೇತ್ರ ಅದೃಷ್ಟ ಮತ್ತೊಮ್ಮೆ ಕುಲಾಯಿಸಿದೆ. ಈ ಬಾರಿ ಯಾವ ಖಾತೆ ಸಿಗುತ್ತೆ ಅನ್ನುವಂತಹ ಕುತೂಹಲ ಇದೆ. ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಜೆಡಿಎಸ್ನಲ್ಲಿದ್ದವರು ಶಿವಲಿಂಗೇಗೌಡರು ಕಾಂಗ್ರೆಸ್ನಿಂದ ಗೆದ್ದು ಬಂದಿದ್ರು. ಈ ಬಾರಿ ಅವರಿಗೆ ಅವಕಾಶ ಸಿಕ್ಕಿದೆ. ಮಂಕಾಳು ವೈದ್ಯ ಹಿಂದುಳಿದ ವರ್ಗ ಭಟ್ಕಳ ವಿಧಾನಸಭಾ ಕ್ಷೇತ್ರ ಡಿಕೆ ಕ್ಯಾಬಿನೆಟ್ಗೆ ಎಂಟ್ರಿ ಆಗ್ತಿದ್ದಾರೆ. ಮಧು ಬಂಗಾರಪ್ಪ ಅವರು ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಶಿಕ್ಷಣ ಸಚಿವರಾಗಿದ್ದರು. ಸೊರಬ ವಿಧಾನಸಭಾ ಕ್ಷೇತ್ರ ಈಡಿಗ ಸಮುದಾಯ ಮತ್ತೊಮ್ಮೆ ಅವಕಾಶ ಸಿಕ್ಕಿದೆ. ವಿಜಯಾನಂದ ಕಾಶಪ್ಪನವರು ಲಿಂಗಾಯತ ಕೋಟಾದಡಿಯಲ್ಲಿ ಸಚಿವ ಸ್ಥಾನ ಸಿಕ್ಕಿದೆ. ಹುನಗುಂದ ವಿಧಾನಸಭಾ ಕ್ಷೇತ್ರದ ಶಾಸಕರು ಗಾಯತ್ರಿ ಶಾಂತೇಗೌಡ ಕುರುಬ ಸಮುದಾಯ ಅಚ್ಚರಿಯ ಕ್ಯಾಂಡಿಡೇಟು, ಎಂಎಲ್ಸಿ ಕೋಟಾದಡಿಯಲ್ಲಿ ಸಚಿವರಾಗಿ ಈ ಬಾರಿ ಅವಕಾಶ ಸಿಕ್ಕಿದೆ. ನರೇಂದ್ರ ಸ್ವಾಮಿ ಮಳವಳ್ಳಿ ವಿಧಾನಸಭಾ ಕ್ಷೇತ್ರ, ಇವರಿಗೆ ಈ ಬಾರಿ ಮಿನಿಸ್ಟರ್ ಆಗುವಂತಹ ಭಾಗ್ಯ ಕೂಡಿ ಬಂದಿದೆ. ಶಿವರಾಜ್ ತಂಗಡಿ ಅವರಿಗೆ ಮತ್ತೊಮ್ಮೆ ಅದೃಷ್ಟ ಕುಲಾಯಿಸಿರುವಂತಹದ್ದು. ಮಹಿಳಾ ಕೋಟಾದಡಿಯಲ್ಲಿ ಇಬ್ಬರ ಹೆಸರನ್ನ ಫೈನಲ್ ಮಾಡಬಹುದು ಅನ್ನುವಂತಹ ಚರ್ಚೆ ಇತ್ತು. ಬಟ್ ಈಗ ಅಚ್ಚರಿಯ ಅಭ್ಯರ್ಥಿಯಾಗಿ ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನ ಫೈನಲ್ ಮಾಡಲಾಗಿದೆ.